ಸೋಲೋ ರೈಡ್ ಅಂದರೆ ಬರೀ ಪ್ರಯಾಣ ಅಲ್ಲ, ಅಲ್ಲಿ ನಾವು ನಮ್ಮನ್ನು ಕಳೆದುಕೊಳ್ಳಬಹುದು, ಇಲ್ಲ ಹೊಸದಾಗಿ ನಮ್ಮನ್ನೇ ನಾವು ಕಂಡುಕೊಳ್ಬೋದು. ಇದನ್ನೇ ಹುಡುಕುತ್ತಾ ಹೊರಟಿದ್ದೇನೆ ನನ್ನ ಮೊದಲ ಸೋಲೋ ರೈಡ್ಗೆ. ನನ್ನ ಸ್ಕ್ರ್ಯಾಂಬ್ಲರ್ ಜೊತೆ ಬಾದಾಮಿಯ ಆ ಸುಂದರ ಕೆತ್ತನೆಗಳು ಮತ್ತು ಗೂಸ್ ಬಂಪ್ಸ್ ಕೊಡೋ ಆ ರಾಕ್ ಕ್ಲೈಂಬಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಹೆಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ರೈಡಲ್ಲಿ ನಾವು ಹೋಗ್ತಿದ್ದಾರೆ ಬಾದಾಮಿ. ದಿಸ್ ವಿಲ್ ಬಿ ಅ ಸೋಲೋ ರೈಡ್. ನಮ್ಮೂರಿಂದ ಅಲ್ಲಿ 3 days ಅಲ್ಲಿ ಸ್ಪೆಂಡ್ ಮಾಡಿ ಐ ವಿಲ್ ಬಿ ಗೋಯಿಂಗ್ ಟು ಹಂಪಿಯಲ್ಲಿ ಮತ್ತೊಂದು ಫ್ರೆಂಡ್ ಬರ್ತಾನೆ. ಸೊ ಫಾರ್ ನೌ ವಿಲ್ ಕಂಟಿನ್ಯೂ ದ ರೈಡ್. ಇನ್ನು ನಮಗಿದೆ 247 ಕಿಲೋಮೀಟರ್. ಸೊ ಇದು ನಮ್ಮದು ಬೇಲೆಕೆರೆ ಕ್ರಾಸ್, ಉಂಕೋಲದಲ್ಲಿರೋದು. ರೂಟ್ ವಿಲ್ ಬಿ ವಯ ಹುಬ್ಳಿ ಆ ಸೈಡಿಂದ. ಸೊ ಆದಷ್ಟು ಬೇಗ ರೂಮಿಗೆ ಮುಟ್ಟಿ ಆಮೇಲೆ ಬಾಕಿ ಕೆಲಸ ಮಾಡೋದು. ಈ ಸೈಡ್ ರೋಡ್ ಅಷ್ಟು ಚಲೋ ಇಲ್ಲ, ಎಲ್ಲ ಹಾಳಾಗೋಗಿದೆ. ದೊಡ್ಡ ದೊಡ್ಡ ಬಸ್ ಬರೋದಲ್ಲ, ಸೊ ಅದರಿಂದ ಮಾಡಿದ ರೋಡು ಹಾಳಾಗೋಗುತ್ತೆ. ಸೊ ಆರಾಮಾಗಿ ಹೋಗೋಣ, ಏನು ಗಡ್ಬಡಿ ಇಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕವರ್ ಮಾಡೋಣ. ವಾಟ್ರ್ ಟ್ರಕ್ ಇರುತ್ತೆ ಇಲ್ಲಿ. ನಾನು ಲಾಸ್ಟ್ ಟೈಮ್ ಮುನ್ಗೋಡ್ ಹೋಗ್ಬೇಕಾದ್ರೆ ಕಸಿನ್ ಜೊತೆಗೆ ಕಾರಲ್ಲಿ ಇದ್ದದ್ದು. ಆ ಟೈಮಲ್ಲಿ ನೋಡೋದಲ್ಲ, ಆ ಟೈಮಲ್ಲಿ ಮತ್ತು ಒಂದು ಕಡೆ ಅಂತೂ ರೋಡು ಮಾಡಿಲ್ಲಾಗಿದ್ರು. ಫುಲ್ ಒಂದು ಇಷ್ಟಿಷ್ಟು ಹೊಂಡ ಇದ್ದಿತ್ತು, 1 ಫೂಟ್ ಅಷ್ಟಿರ್ಬೇಕು. ಏನು ಮಾಡಿದ್ದಾರೆ ಗೊತ್ತಿಲ್ಲ. ಸೂರ್ಯ ಮೇಲೆ ಬರ್ತವನೇ ಕಂಡ್ರೋ. ಈ ಟ್ರಕ್ನವನು ಒಟ್ರಾಸಿ ಶವರ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಅಲ್ಲ, ಶವರ್ಸ್ ಆಫ್ ಲೀವ್ಸ್. ಆ ಸೈಡಿಂದ ಹೋಗ್ತಾನೆ, ಟೊಂಗೆ ಎಲ್ಲ ತಾಗಿ ಎಲೆ ಎಲ್ಲ ಬೀಳುತ್ತೆ. ಒಂದೊಂದು ಸತಿ ಟೊಂಗೆನೂ ಮುರಿದು ಬೀಳುತ್ತೆ. ಇವು ನಿಂತರೆ ದೇವರಾಣ ಎಲ್ಲಾದರೂ ಹೊಗೆ ಹಾಕೊಳ್ಳೋದೆ. ಅಲ್ಲಿ ನೋಡಿ, ಫುಲ್ ಕವರ್ಡ್ ವಿತ್ ಫಾಗ್. ಇನ್ನು ಅರ್ಬೈಲ್ ಘಾಟ್ ಎಂಟರೂ ಆಗಿಲ್ಲ. ಬಟ್ ನಾವು ಘಾಟಿಗೆ ಹೋಗೋ ತನಕ ಬಿಸಿಲು ಬಂದಿದ್ದಿರತ್ತೆ, ಅಷ್ಟು ಚಳಿ ಇರಲ್ಲ. ಹಿಂದ್ಗಡೆ ಒಂದು ಟ್ರಕ್ ಡ್ರೈವರ್ ಒಳ್ಳೆ ಸಿಗ್ನಲ್ ಕೊಟ್ಟ ಓವರ್ಟೇಕ್ ಮಾಡೋಕ್ಕೆ. ಕಾಶ್ ಐ ಹ್ಯಾಡ್ ರೆಕಾರ್ಡೆಡ್ ದಟ್ ಮೂಮೆಂಟ್. ಅದೇ ಟೈಮಲ್ಲಿ ಸ್ಟಾಪ್ ಮಾಡಿಟ್ಟಿದೆ ರೆಕಾರ್ಡಿಂಗ್. ಇಟ್ಸ್ ಓಕೆ, ನೋಡೋಣ. ಇಲ್ಲಿದೇ ಪ್ರಾಬ್ಲಮ್, ರೋಡ್ ನೋಡಿದ್ರಾ, ಒಂದೇನಾದರೂ ಗುಂಡಿ ಹಾರಿದ್ರೆ ನೆಕ್ಸ್ಟ್ ಬಿಡೋದು ಗುಂಡಿಯಲ್ಲೇ. ಅದೇ ಪ್ರಾಬ್ಲಮ್ ಇಲ್ಲಿ. ಅದಕ್ಕೆ ಸ್ವಲ್ಪ ಸ್ಲೋನೇ ಹೋಗೋಣ. ಫ್ಯೂಲು ತುಂಬಿಸ್ಬೇಕು. ಬ್ಲಿಂಕ್ ಆಗ್ತಿದೆ, ಬ್ಲಿಂಕ್ ಆದಾಗ ಮತ್ತೆ 5 ಲೀಟ್ರ್ ಇರುತ್ತೆ ಬಿಡಿ. ಬಟ್ ನೆಕ್ಸ್ಟ್ ಪೆಟ್ರೋಲ್ ಪಂಪಲ್ಲಿ ಫುಲ್ ಮಾಡೋಣ, ನೋಡೋಣ. ಇದೊಂದು ಪ್ಯಾಚ್ ಇಲ್ಲಿ ಕರೆಕ್ಟ್ ಕ್ಲಿಯರ್ ಇದ್ದಿದ್ದು. ಮಾಲ್ಸಾ ಟೆಂಪಲ್ ಇದೆಯಲ್ಲ ಈ ಸೈಡ್. ಮಾಸ್ತಿ ನಾರಾಯಣ್ ಟೆಂಪಲ್. ಆಹಾ, ಏನು ರೋಡು. ಸಖತ್ ಫೀಲ್ ಆಗುತ್ತೆ. ಆದ್ರೆ ಒಟ್ರಾಸಿ ಚಳಿ ಇದೆ ಬಾಯ್ಸ್. ನಾಯ್ಸ್ ರಿಡಕ್ಷನ್ ಹೈಯಲ್ಲಿ ಇಟ್ಟಿದ್ದೀನಿ, ಹೇಗೆ ಕೇಳಿಸಿದೆ ಗೊತ್ತಿಲ್ಲ. ವಾ ಗುರು. ಯೋ ಇದು ಸನ್ ರೈಸ್ ಬಿದ್ದು ಫಾಗ್ ಎಲ್ಲ ಮಿಕ್ಸ್ ಆಗಿ ಸಖತ್ ಕಣ್ಣಿಗೆ ತುಂಬ ಚೆಂದ ಕಾಣ್ತಿದೆ ಕಣ್ಣಿಗೆ. ಓಕೆ ಗೈಸ್, ಎಲ್ಲೋ ಇಂಡಿಯನ್ ಆಯಿಲ್ ಕಾಣ್ತಿದೆ. ವಿಲ್ ಫ್ಯೂಲ್ ಅಪ್. ಫುಲ್ ಮಾಡ್ಬೇಕಣ್ಣ. ನಾವು ಈಗ ಇದ್ದಾರೆ ಅರ್ಬೈಲ್ ಘಾಟಲ್ಲಿ. ಇದು ಸ್ವಲ್ಪ ಡೇಂಜರಸ್ ಘಾಟ್, ಜಾಸ್ತಿ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಿರ್ತದೆ ಇಲ್ಲಿ. मौका मिलते ही चौका मार लेना है.
ರೈಟ್ ಸೈಡಿಂದ ಹೋಗ್ಬೇಕಂತ ಕಾಯ್ತಿದ್ರೆ ಆಗಲ್ಲ. ಇಂಥ ಪ್ಯಾಚಲ್ಲೆಲ್ಲ ಕಲ್ಟಿ ಹೊಡೆಯೋದೇ ಬೆಸ್ಟ್. ಕರ್ವ್ ಎಲ್ಲ ನಮ್ದು ಆಗುಂಬೆ ಬೆಟ್ಟ ಈ ಸೈಡೆಲ್ಲ ನೋಡೋಕೆ ಹೋದರೆ ಒಳ್ಳೆ ಕರ್ವ್ ಇದೆ, ಆರಾಮ್ಸೆ ಓಡಿಸ್ಕೊಂಡು ಹೋಗ್ಬೋದು. ಆ ರೋಡಲ್ಲಿ ಯಾವತ್ತೂ ಬಂದಿಲ್ಲ ಈ ಗಾಡಿಯಲ್ಲಿ, ನೋಡಬೇಕು, ಎಲ್ಲಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ಗೋ ಸ್ಲೋ, ಆಕ್ಸಿಡೆಂಟ್ ಝೋನ್. ಓಕೆ ಸರ್. ಯೋ ಅಣ್ಣ, ಹಡ್ಬಡಿ ಮೇಲೆ ಗಡ್ಬಡಿ ಮಾಡಬೇಡ ಅಜಯ್, ಆರಾಮ್ಸೆ ಹೋಗು. ಎಲ್ಲ ಮಿಡ್ಲ್ ಕ್ಲಾಸ್ ಮಕ್ಕಳಿಗೂ ಡ್ರೀಮ್ ಇರುತ್ತೆ, ಸ್ವಂತ ದುಡ್ಡಲ್ಲಿ ಗಾಡಿ ತೊಗೋಬೇಕು, ಸ್ವಂತ ದುಡ್ಡಲ್ಲಿ ತಿರುಗಬೇಕಂತ. ಅದೆಲ್ಲ ಆದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರೋದು ಸೇಫ್ ಡ್ರೈವಿಂಗ್ ಮಾಡೋದು. ಒಂದು 10 ನಿಮಿಷ, ಒಂದು 2 ನಿಮಿಷದ ಕ್ರೇಜ್ಗೆ ಫಾಸ್ಟಾಗಿ ಗಾಡಿ ಓಡಿಸಿ ಅನ್ನೆಸೆಸರಿ ರಿಸ್ಕ್ ತೊಗೊಳ್ಳೋದು ವರ್ತಲ್ಲ. ನಮ್ಮ ಮನೆಯಲ್ಲಿ ನಮ್ಮನ್ನು ವೇಟ್ ಮಾಡ್ತಾ ಕೂತಿದ್ದಿರ್ತಾರೆ, ಅವ್ರಿಗೋಸ್ಕರ ಸ್ವಲ್ಪ ಸ್ಪೀಡನ್ನ ಕಂಟ್ರೋಲಲ್ಲೇ ಇಟ್ಕೊಂಡು ಓಡಿಸೋದು ಚಲೋದು. ಇವು ದೊಡ್ಡ ದೊಡ್ಡ ಗಾಡಿಗಳ ಹಿಂದೆ ಗಟ್ಟ ಹತ್ತಿ ಹೋಗೋದು ರಿಸ್ಕಿ ನೋಡೋಕೆ. ಇದೆಲ್ಲ ರೋಡ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ನಾವು ರೋಡ್ ಇಲ್ಲಾಗಿದ್ದಿಲ್ಲ, ರೋಡಿಗೆ ಸಖತ್ ರೋಡ್ ಮಾಡಿದ್ದಾರೆ. ಬೆಂಕಿ. ಆಹಾ ಹಾ 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 ಹಾ. ಆಲ್ಮೋಸ್ಟ್ ಹುಬ್ಬಳ್ಳಿ ಹತ್ರ ಬಂದುಬಿಟ್ಟಿದ್ದಾರೆ. ಹುಬ್ಬಳ್ಳಿಗೆ ಇನ್ನು 10 ಕಿಲೋಮೀಟ್ರ್ ಏನೋ ಇದೆ, ಇನ್ನೂ 2.5 ತಾಸು ತೋರಿಸುತ್ತೆ. 10:30 ಆಗಿದೆ. ಟಾರ್ಗೆಟ್ ವಾಸ್ 12 ಗಂಟೆ ಹಾಗೆ. ಬಟ್ ಗಡ್ಬಡಿ ಏನಿಲ್ಲ, ಯಾಕಂತಂದರೆ ಅರ್ಜೆಂಟ್ ಮಾಡೋದಿಲ್ಲ. ಇಲ್ಲಿಂದ ಹೋದರೆ ಒಳಗೆ ಹುಬ್ಬಳ್ಳಿ, ನಾವು ಹೋಗೋದು ಫ್ಲೈಓವರ್ ಮೇಲಿಂದ. ಹುಬ್ಬಳ್ಳಿ ಬಂದ ಮೇಲೆ ಇದೇನು ಸಣ್ಣ ಇರಬೇಕಾದ್ರೂ ಬಂದಾಗೂ ಇದು ಕಸ ಹೊತ್ತಾಕಿ ಬೆಂಕಿ ಹಚ್ತಾರಲ್ಲ, ಅದು ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಹುಬ್ಬಳ್ಳಿ ಬಂದುಬಿಟ್ಟಿದಾರಂತ. ಅಲ್ಲೆಲ್ಲ ಹೋಗೋ ಕಾಣ್ತಿದೆಯಲ್ಲ, ಅದೇ ಅದು. ಇನ್ನೂ 47 ನಿಮಿಷ ತೋರಿಸ್ತದೆ, 36 ಕಿಲೋಮೀಟರ್ ಇದೆ ಬಾದಾಮಿ ಮುಟ್ಟಕ್ಕೆ. ಮತ್ತೊಂದು ಅಬ್ಸರ್ವೇಷನ್ ಏನು ಮಾಡಿದ್ದೇನೆ ಗೊತ್ತಾ, ಈಗ ತುಂಬ ಗಾಡಿ ಬಂದರೆ ಇದು ಹಾಕಿದ್ದಾರಲ್ಲ ವೈಟ್ ಲೈನ್, ಸೈಡಿಗೆ ಎಮರ್ಜೆನ್ಸಿ ಇದ್ದಾಗ ಸ್ಟಾಪ್ ಮಾಡೋಕ್ಕಲ್ಲ. ಇಲ್ಲಿ ಗಾಡಿಗಳು ಮುಂದಿಂದ ಓವರ್ಟೇಕ್ ಮಾಡಿಬಿಡ್ತವೆ. ಬೈ ಡಿಫಾಲ್ಟ್ ಬೈಕ್ ಅವರಿಗೆಲ್ಲ ಇದೇ ಲೈನಲ್ಲಿ ಫಾಲೋ ಮಾಡ್ತಾರೆ, ಲೋಕಲ್ಸ್ ಅದೇ ಮಾಡ್ತಾರೆ. ಫೈನಲಿ ಬಾಯ್ಸ್ ಬಾದಾಮಿ ರೀಚ್ ಆಗಿದ್ದಾರೆ. ಮನೆಯಿಂದ 6:45 ಬಿಟ್ಟಿದ್ದು, ಆಲ್ಮೋಸ್ಟ್ ಅರೌಂಡ್ 12:45, 5 ಗಂಟೆ. ಮುಂದೆ ಕಾಣ್ತಿದೆಯಲ್ಲ ಕಲ್ಲು, ಎಷ್ಟು ಕಾಣ್ತಿದೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಕಲ್ಲಿನ ಕೋಟೆಗಳು. ಬಾದಾಮಿಯಿಂದ ರೂಮ್ ಆಲ್ಮೋಸ್ಟ್ ಅರೌಂಡ್ 3 ಕಿಲೋಮೀಟ್ರ್ ದೂರ ಇದೆ, ಬಟ್ ಚಲೋ ಇದೆ. ನಾನು ಅದು ಬುಲ್ ಕಾರ್ಟ್ ಥರ ಇದಿರತ್ತಲ್ಲ, ಅದು ಬುಕ್ ಮಾಡಿದ್ದು. ಪ್ರೈಸು ಒಳ್ಳೆಗೆ ಸಿಕ್ತು, 700 ಪರ್ ಡೇ. ಬಟ್ ಓನ್ಲಿ ಥಿಂಗ್ ಈಸ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇಲ್ಲ. ತೋರಿಸ್ತೀನಿ ಅಲ್ಲಿ ಹೋಗಿ. 30 ಕೊಡ್ತೈತಿ, 28-30. ಹಾಂ 3:15 ಬರ್ತೇನೆ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಬಾದಾಮಿ. ಸೊ ಇಲ್ಲಿಂದ ಕರೆಕ್ಟ್ 3 ಕಿಲೋಮೀಟ್ರ್. ರೂಮಲ್ಲಿ ಚೆಕ್ ಇನ್ ಮಾಡಿ
ಒಳ್ಳೆ ಲಂಚ್ ಮಾಡಬೇಕು, ಆಮೇಲೆ ನೋಡ್ಬೇಕು ಏನಂತ. ಇದು ನಮ್ಮದು ಕಾಟೇಜ್. ರೂಮಲ್ಲಿ ಚೆಕ್ ಇನ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಈಗ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡೋಕ್ಕೆ ಒಂದು 4-5 ಜಾಗ ಹಾಕ್ಕೊಂಡಿದ್ದೀನಿ ಗೂಗಲ್ ಮ್ಯಾಪ್ಸಲ್ಲಿ. 4-5 ಅಲ್ಲ, 7-8 ಇದೆ. ಒಂದೊಂದೇ ಆಗಿ ಮಾಡ್ತಾ ಹೋಗೋದು. ಆಮೇಲೆ ಈ ಸೈಡ್ ಬಾದಾಮಿ ಕೇವ್ಸ್ ಹತ್ರ ಬರೋಣ ಅಂತ. ಫಸ್ಟ್ ಈ ಸೈಡ್ ಹೋಗ್ತೀನಿ, ಪಟ್ಟದಕಲ್ಲು, ಐಹೊಳೆ ಆ ಸೈಡ್ ಹೋಗಿ ಆಮೇಲೆ ಈ ಸೈಡ್ ಬರ್ತೀನಿ. ಇಲ್ಲಾಂತಿದ್ರೆ ಆಮೇಲೆ ನಾಡಿದ್ದು ಈ ಸೈಡ್ ಹತ್ರ ಅಲ್ಲ, ಇಲ್ಲೇ ಕವರ್ ಮಾಡಿಬಿಡ್ಬೋದು ಬೆಳಿಗ್ಗೆ. ಶಾಕಾಂಬರಿ ಶಕ್ತಿಪೀಠ, ಇದು ಪಾರ್ಕಿಂಗ್ ಏರಿಯಾ ಅಂತ ತೋರಿಸ್ತಿದೆ. ಯಾವ ಸೈಡಿಂದ ಹೋಗ್ಬೇಕು ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಇನ್ನೂ ಆ್ಯಕ್ಯುರೇಟ್ ಆಗಬೇಕು ತುಂಬ ಜಾಗದಲ್ಲಿ. ಮುಂದಿಂದ ಹೋಗಿ ಅಲ್ಲಿಂದ ಬರೋಣ, ಯಾರಾದರೂ ಇರ್ಬೋದು ನೋಡೋಣ. ಹೇಳೋಣ, ಪಾರ್ಕಿಂಗ್ ಎಲ್ಲ ಐತಿ? ಬೈಕಿಗೂ ಇಲ್ಲ ಐತಿ? ಹೆಂಗೆ ಹೋಗ್ಬೋದು? ಓಕೆ ಓಕೆ, ಥ್ಯಾಂಕ್ ಯು. ಇದೊಂದು ಆಫ್ ಬೀಟ್ ಪ್ಲೇಸ್, ತುಂಬ ಜನ ಹೋಗಲ್ಲ ಅನಿಸುತ್ತೆ, ಕ್ರೌಡು ಕಮ್ಮಿ ಇದೆ. ಸಿದ್ದೇಶ್ವರ ಫಾಲ್ಸ್ ಹೋಗೋಣ, ನೋಡೋಣ. ಒಳ್ಳೆ ರೋಡ್ ಇತ್ತು, ಹತ್ತಬೇಕಾದ್ರು ಫುಲ್ ಹತ್ಕೊಂಡು ಬರೋದು. ಬೈಕ್ ಇದ್ದರೆ ಚಲೋ ಇತ್ತು ತುಂಬ ರೋಡ್. ಫಾಲ್ಸಲ್ಲಿ ಎಷ್ಟು ನೀರಿರುತ್ತೆ ಗೊತ್ತಿಲ್ಲ, ಹೋಗೋಕ್ಕೇನು. ಇದ್ರ ನಂತರ ಐಹೊಳೆ ಹೋಗೋದು. ಪಟ್ಟದಕಲ್ಲು ನೋಡ್ಕೊ ಬಂದಿದ್ದೀನಿ. ಫಾಲ್ಸಲ್ಲಿ ನೀರಿಲ್ಲ, ಬಟ್ ಟೆಂಪಲ್ ಚಲೋ ಇದ್ದಿತ್ತು. ಈಗ ಡೌನ್ ಹಿಲ್ ಸಿಗತ್ತೆ, ಚಲೋ ಆಗ್ಬೋದು. ಫ್ಯೂಲ್ ಒಂದು ಆಗಬೇಕು, ಬ್ಲಿಂಕ್ ಆಗ್ತಿದೆ ಈಗ. ಮೇಲೆ ಟಾಪಲ್ಲಿದೆ ಇದು. ಈ ಸೈಡಿಂದ ವ್ಯೂ ಕಾಣುತ್ತೆ ಈಗ ಲೆಫ್ಟ್ ಸೈಡಲ್ಲಿ. ಮತ್ತೆ ಸರಿ ಕಾಣ್ತಿದ್ಯಾ ನಿಮಗೆ? ಆಮೇಲೆ ಸನ್ ಡೈರೆಕ್ಟ್ ಹೊಡಿತಿದೆ. ಸಾಕಾತ್
ವಾವ್. ಸಿದ್ಧನ ಕೊಲ್ಲಾದಿ. ಈಗ ನಮ್ಮ ಪಯಣ ಐಹೊಳೆ. ಐಹೊಳೆ ಇನ್ನು 1 ಕಿಲೋಮೀಟರ್. ಸ್ಟಾರ್ಟ್ ಆಗಬೇಕಾದ್ರೆ ಗೊತ್ತಾಗುತ್ತೆ ಕಲ್ಲೆಲ್ಲ ನೋಡಿ. ಇದು ಯುನೆಸ್ಕೋ ಹೆರಿಟೇಜ್, ಪಟ್ಟದಕಲ್ಲು ಯುನೆಸ್ಕೋ ಹೆರಿಟೇಜ್. ಚಲೋ ಇದೆ ಆ್ಯಕ್ಚುಲಿ. ಪಟ್ಟದಕಲ್ಲು ತುಂಬ ಚಲೋ ಇದ್ದಿತ್ತು, ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಇದೆ ರಾಕನ್ನು ಕಟ್ ಮಾಡಿದ್ದು ರಾವಣನ ಪಹಾಡಂತೆ. ಎಷ್ಟು ವರ್ಷ ರೀ? 68ಗೆ 68ನೇ ವರ್ಷಕ್ಕೆ 6500 ಕಿಲೋಮೀಟರು 14 ದಿವಸಕ್ಕೆ ಬುಲೆಟ್ ತೊಗೊಂಡು ಸೋಲೋ ರೈಡ್ ಹುಬ್ಬಳ್ಳಿಯಿಂದ ಬಾಂಬೆ, ದಿಲ್ಲಿ, ಕಲ್ಕತ್ತಾ, ಚೆನ್ನೈ, ಹುಬ್ಬಳ್ಳಿ. ಈಗ ಸ್ಟ್ಯಾಂಪ್ ತೊಗೊಂಡು ಹುಬ್ಬಳ್ಳಿಯಿಂದ ಕಾಶ್ಮೀರ ಟು ಕನ್ಯಾಕುಮಾರಿ ಹುಬ್ಬಳ್ಳಿ ಹೋಗ್ಕೊಂಡು ಮಾಡಿದ್ವಿ. ಅದಕ್ಕೆ ತೊಗೊಂಡಿದ್ದು ಅದನ್ನ. ಸೊ ಗೈಸ್, ಡೇ 1 ಈಸ್ ಅ ರ್ಯಾಪ್. ಇದು ರೂಮ್ ಸೋಲೋ ಇದೆ. ಸೋಲೋ ಬಂದವರಿಗೆ 700ಗೆ ಸಿಕ್ಕಿದ್ದು. ಸೋಲೋ ಬಂದವರಿಗೆ 700 ಇಸ್ ವರ್ತ್. ಇವ್ರದ್ದೇ ಆದ ಫುಡ್ಡು ಇದೆ, ಸಖತ್ ಮಾಡ್ತಾರೆ. ಮನೆ ಊಟ ಒಳ್ಳೆ ಫುಡ್ ಇತ್ತು. ಈಗ ಮಲ್ಕೋಬೇಕು, ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ರಾಕ್ ಕ್ಲೈಂಬಿಂಗಿಗೆ ಹೋಗಬೇಕು.